2023 ಮತ್ತು 24ರ ತೃತೀಯ ಭಾಷೆ ಹಿಂದಿಯ 8ನೇ ತರಗತಿಯ ಛಾತ್ರ ಗತಿವಿಧಿ ಪುಸ್ತಿಕ. ಇದರಿಂದ ನಾವು सीखने के प्रतिफल 1 ಇದನ್ನು ನಾವಿವತ್ತು ನೋಡೋಣಂತೆ. ವರ್ಣೋं का स्वरूप तथा ध्वनियों को पहचानते हैं. ಈಗ ನಾವು 8ನೇ ಕ್ಲಾಸಿಗೆ ಬಂದಿದ್ರು ಕೂಡ ಇದು ಒಂಥರ ನಮಗೆ ರಿವಿಷನ್ ಇದ್ದ ಹಾಗೆ. ಸಂರಚಕ ರೇಖಾಯೇ ತಥಾ ಸ್ವರವರ್ಣೋं के स्वरूप का ಜ್ಞಾನ ಅಂತ ಹೇಳಿದ್ದಾರೆ. ಏನು ಮೊದಲ ಅಭ್ಯಾಸ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನಾವು ಏನು ಮಾಡಬೇಕು, 6th ಸ್ಟ್ಯಾಂಡರ್ಡಲ್ಲಿ 6ನೇ ಕ್ಲಾಸಲ್ಲಿ ಓದಿರ್ತಕ್ಕಂಥ ಈ ರೀತಿಯ ಗೆರೆಗಳನ್ನ ನಾವೇನು ಬರೆದಿದ್ದೀವೋ ಇವನ್ನು ನಾವು ಇಲ್ಲಿ ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. छात्र संरचक रेखाओं के द्वारा वर्ण विन्यास लिखने का अभ्यास करते हैं. ಈ ರೀತಿಯ ವರ್ಣ ವಿನ್ಯಾಸಗಳನ್ನು ನಾವು ಇಲ್ಲಿ ಬರೆದು ಅಭ್ಯಾಸವನ್ನು ಮಾಡಬೇಕು. ಜೊತೆಗೆ ಇಲ್ಲೇನಾಗಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, नमूने के अनुसार निम्नलिखित अक्षरों को संरचक रेखाओं के द्वारा लिखिए ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟಿಗೆ ಹೀಗೆ ಬರೀಬೇಕು, ಅದನ್ನು ಹೀಗೆ ಪೂರ್ತಿ ಮಾಡಬೇಕು, ಮತ್ತೆ ಹೀಗೆ, ಮತ್ತೆ ಹೀಗೆ, ಮತ್ತೆ ಕೊನೆಗೆ ಹೀಗೆ. ಈ ರೀತಿ ನಾವು ಬರೀಬೇಕು. ಲೈನ್ ಏನಿದೆಯೋ ಸ್ಲೀಪಿಂಗ್ ಲೈನ್, ಇದನ್ನು ನಾವು ಕೊನೆಗೆ ಬರೀಬೇಕು. ಆಮೇಲೆ ಇದು ಸ್ಟ್ಯಾಂಡಿಂಗ್ ಲೈನ್, ಹೀಗೆ ಬರೀಬೇಕು. ಇದನ್ನು ಇಲ್ಲಿ ನಾವು ಈ ರೀತಿ ಬರಿತಾ ಹೋಗಬೇಕು. ಅವ್ರು ಹೇಳಿದಾರಲ್ವ, ಆ ರೀತಿ ನಾವು ಬರಿತಾ ಹೋಗಬೇಕು. ಇದನ್ನು ನಾವು ಆಲ್ರೆಡಿ ಕಲ್ತಿದ್ರು ಕೂಡ ಒಂಥರ ರೀಕಾಲ್ ಥರ ನಾವು ಇವನ್ನೆಲ್ಲ ಬರೆದು ಅಭ್ಯಾಸ ಮಾಡಬೇಕು. ಆಮೇಲೆ ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ಏನು ಸ್ವರಗಳು 13 ಇಲ್ಲಿ ಕೊಟ್ಟಿದ್ದಾರೆ. ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಮತ್ತು ಅಯೋಗವಾಹಕಗಳು ಅಂ, ಆಹ. ಮತ್ತು ಇಲ್ಲಿ ವರ್ಗೀಯ ವ್ಯಂಜನಗಳು ಕೊಟ್ಟಿದ್ದಾರೆ. ವ್ಯಂಜನಗಳು ಅಂತ ಕೊಟ್ಟು ಅದರಲ್ಲಿ ವರ್ಗೀಯ ವ್ಯಂಜನಗಳನ್ನು ಕೊಟ್ಟಿದ್ದಾರೆ. ಯಾವುವು? ಅವು 25 ಇರ್ತವೆ. ಕ, ಖ, ಗ, ಘ, ನ, ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಪ, ಬ, ಭ, ಮ. ಇವನ್ನ ವರ್ಗೀಯ ವ್ಯಂಜನಗಳಂತ ಕರೀತಾರೆ. ಮತ್ತು ಸ್ಪರ್ಶ ವ್ಯಂಜನ ಅಂತಲೂ ಕೂಡ ಕರೀತಾರೆ. ಮತ್ತು ಇಲ್ಲಿ ಅವರ್ಗೀಯ ವ್ಯಂಜನಗಳು ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಯಾರಲ್ಲವ, ಶ, ಶ, ಸಹ ಇವು. ಮತ್ತು ಸಂಯುಕ್ತ ವ್ಯಂಜನಗಳು ಕ್ಷ, ತ್ರ, ಜ್ಞ, ತ್ರ. ಉತ್ಕ್ಷಿಪ್ತ ವ್ಯಂಜನ ಇಲ್ಲಿ ಅಡ ಅಂತ ಕೊಟ್ಟಿದ್ದಾರೆ, ಅಢ ಅಂತ ಕೊಟ್ಟಿದ್ದಾರೆ. ಮತ್ತು ನಾವು ಹೀಗೆ ಮುಂದುವರೆದ್ರೆ, कोष्टक में दिए गए वर्णों में से स्वर वर्ण का स्पष्ट उच्चारण करते हुए ಗೋಲೆ में लिखिए. ಇಲ್ಲಿ ಒಂದಷ್ಟು ಲೆಟರ್ಸ್ನ ಕೊಟ್ಟಿದ್ದಾರೆ. ಅವನ್ನು ನಾವೇನು ಮಾಡಬೇಕು, ಅದರಲ್ಲಿ ನಾವು ಸ್ವರಗಳನ್ನಷ್ಟೇ ನಾವು ಆರಿಸಿ ನಾವು ಬರೀಬೇಕು. ನಾವು ಇಲ್ಲೇನು ಬರೆದ್ವಿ, ಆ ಅಂತ ಬರೆದ್ವಿ, ಆ ಅಂತ ಬರೆದ್ವಿ, ಇ ಅಂತ ಬರೆದ್ವಿ, ಈ ಅಂತ ಬರೆದ್ವಿ, ಉ ಮತ್ತು ಉ. ಇವನ್ನು ನಾವು ಇಲ್ಲಿ ಬರಿತಾ ಹೋಗಿದ್ದೀವಿ. ಆ ಥರ ಬರಿಬೇಕು. ಅದೇ ಎಕ್ಸಸೈಜ್ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ರಿ ಇದೆ, ಎ ಇದೆ, ಮತ್ತು ಐ ಇದೆ, ಓ ಇದೆ, ಔ ಇದೆ. ಇವನ್ನೇ ನಾವು ಇಲ್ಲಿ ಮತ್ತೆ ಅವನ್ನು ನಾವು ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಇದರಲ್ಲೂ ಕೂಡ ಇರ್ತಕ್ಕಂಥ ಅಕ್ಷರಗಳನ್ನು ನಾವೇನು ಮಾಡಿದ್ವಿ, ಹುಡುಕಿ ನಾವು ಬರೆದಿದ್ದೀವಿ. ಆ, ಇ, ಉ ಮತ್ತು ರೀನ. ಇದು ಮುಂದುವರಿತಾ ಇದೆ. ಇಲ್ಲಿ ನಿಮ್ನಲಿಖಿತ ಸ್ವರ में से ದೀರ್ಘ ಸ್ವರೋं का ಸ್ಪಷ್ಟ ಉಚ್ಚಾರಣ ಕರ್ತೆ ಹುಯೇ ಲಿಖಿ ಅಂತೆ. ಇಲ್ಲಿ ದೀರ್ಘ ಸ್ವರಗಳು ಇಲ್ಲೆಲ್ಲವೂ ಕೊಟ್ಟಿರ್ತಕ್ಕಂಥವು ಸ್ವರಗಳೇ. ಇದರಲ್ಲಿ ದೀರ್ಘ ಸ್ವರಗಳು ಯಾವುವು, ಆ ಅಂತ ಕೊಟ್ಟಿದ್ದಾರೆ, ಮತ್ತು ಈ ಕೊಟ್ಟಿದ್ದಾರೆ, ಊ ಕೊಟ್ಟಿದ್ದಾರೆ, ಹಾಗೆಯೇ ಅವು ಕೊಟ್ಟಿದ್ದಾರೆ, ಮತ್ತು ಓ ಇದೆ, ಐ ಇದೆ. ಇವನ್ನೆಲ್ಲವನ್ನು ಕೂಡ ನಾವು ಇಲ್ಲಿ ಬರಿತಾ ಹೋಗಬೇಕು. ಹಾಗೆಯೇ ನೆಕ್ಸ್ಟ್ ಏನು ಕೇಳಿದ್ದಾರೆ, ಅಯೋಗವಾಹಕೋ ಪಹಚಾನ್ ಕರ್ ಲಿಖಿಯೇ. ಅಯೋಗವಾಹಕಗಳು ನಮ್ಗೆ ಗೊತ್ತಿದೆ, ಅಂ ಮತ್ತು ಆಹ ಮಾತ್ರ. ಅವನ್ನೇ ನಾವಿಲ್ಲಿ ಬರೀಬೇಕು, ಬರೆದಿದ್ದೀವಿ. ಇದು ಅನುಸ್ವಾರ, ಇದು ವಿಸರ್ಗ. ಗತಿವಿಧಿ 2 ಎರಡನೇ ಅಭ್ಯಾಸಕ್ಕೆ ನಾವು ಬಂದಿದ್ದೀವಿ. ಗತಿವಿಧಿ 2 ವ್ಯಂಜನಾಕ್ಷರಂ ಕಾ ಪರಿಚಯ. ಇಲ್ಲಿ ವ್ಯಂಜನಗಳನ್ನು ನಾವು ಕಲಿಬೇಕು. ವರ್ಣಮಾಲಾ ಕೋ ತಾಲಿಕಾ ಕಿ ಸಹಾಯತಾ ಸೆ ಅಲ್ಪ ಪ್ರಾಣ ಮಹಾಪ್ರಾಣ ಕೋ ಪಡ್ಕರ್ ಲಿಖಿಯೇ. ಇಲ್ಲಿ ಮೊದಲು ಅಲ್ಪ ಪ್ರಾಣ ಇದೆ, ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಅಂತ. ಮತ್ತು ಇಲ್ಲಿ ಮಹಾಪ್ರಾಣಗಳು ಖ, ಛ, ಠ, ಥ, ಫ, ಘ, ಝ. ಇದು ದ ಇಲ್ಲಿ ಯಾಕೆ ಬಂತು, ಝ. ಇದು ಥ ಬರಬೇಕಿಲ್ಲಿ, ಘ, ಧ ಬರಬೇಕು, ಧ, ಭ. ಈ ಅಕ್ಷರಗಳನ್ನು ನಾವೇನು ಮಾಡಬೇಕು, ಮಹಾಪ್ರಾಣಗಳು ಇವು ಅಲ್ಪ ಪ್ರಾಣಗಳು. ಇವನ್ನು ನಾವು ತಿಳಿದು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಹಾಗೆಯೇ ವರ್ಣಮಾಲಾ ಕಿ ತಾಲಿಕಾ ಕಿ ಸಹಾಯತಾ ಸೆ ಅನುನಾಸಿಕ ಅಕ್ಷರಕ್ಕೂ, ಈ ಕೊನೆಯಲ್ಲಿ ಈ ಒಂದು ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯ ಅನುನಾಸಿಕಗಳು, ಅವನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ನ, 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 ಮ ಇವನ್ನು ನಾವು ಬರೆದಿದ್ದೀವಿ. ಹಾಗೆಯೇ ಇಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ಬರಿಬೇಕು. ಯ, ರ, ಲ, ವ, ಶ, ಶ, ಸ, ಹ ಇವನ್ನು ನಾವು
ಬರೆದು ಈ ಒಂದು ಅಭ್ಯಾಸವನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಮುಂದಿನ ಒಂದು ಏನು ಕೇಳಿದರೆ ಸಂಯುಕ್ತ ಅಕ್ಷರೋं के रूप को पहचान कर दोहराते हुए लिखिए. ಮತ್ತು ಇವನ್ನು ನಾವು ಈ ಕ್ಷಾದಲ್ಲಿ ಅಂದರೆ ಇಲ್ಲಿರ್ತಕ್ಕಂಥ ಕ್ಷಾದಲ್ಲಿ ಏನೇನಿದೆ ಕಾ ಇದೆ ಮತ್ತು ಶಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತ್ರಾದಲ್ಲಿ ಕೂಡ ಅಷ್ಟೇ ತಾ ಇದೆ ಪ್ಲಸ್ ರ ಇದೆ, ಇದನ್ನು ನಾವು ತ್ರ ಅಂತೀವಿ. ಹಾಗೆಯೇ ಇಲ್ಲಿ ಜ್ಞಾ ಇದೆ ಮತ್ತು ಇಲ್ಲಿ ಶ್ರಾ ಇದೆ, ಇವನ್ನು ನಾವು ತಿಳ್ಕೊಂಡು ಈ ರೀತಿ ಬರೆದಿದ್ದೀವಿ. ಇದು ಮೂರನೇ ಅಭ್ಯಾಸ ಗತಿವಿಧಿ 3 ಅಂತ ಕೇಳಿದ್ರೆ ಅರ್ಧ ವ್ಯಂಜನಾಕ್ಷರೋं का ಪರಿಚಯ. ಇಲ್ಲಿ ಕ್ಯಾ ಇದೆ, ಇಲ್ಲಿ ಸಂಖ್ಯಾ ಇದೆ, ಇಲ್ಲಿ ಜ್ಞಾ ಇದೆ, ಮಗ್ನ ಅಂತ ಇದೆ, ವಿಘ್ನ ಅಂತ ಇದೆ, ಕಂಕಣ ಅಂತ ಇದೆ. ಇವನ್ನು ನಾವು ತಿಳ್ಕೊಂಡು ನಾವೇನು ಮಾಡಬೇಕು ಬರಿತಾ ಹೋಗಬೇಕು. ಮತ್ತು ಇಲ್ಲಿ ಕಚ್ಚಾ, ಉಜ್ವಲ್, ಚಂಚಲ್, ಇಲ್ಲಿ ಖಟ್ಟ, ಕಂಠ್ಯ, ಲಡ್ಡು, ಬುಡ್ಢ, ಪುಣ್ಯ, ಮತ್ತು ಪತ್ತ, ಪತ್ಥರ್, ಮಿಥ್ಯ, ವಿದ್ಯಾ, ಅಧ್ಯಾಯ, ನ್ಯಾಯ ಇವನ್ನು ನಾವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸುಪ್ತ್, ಮುಫ್ತ್, ಗುಬ್ಬಾರೆ, ಅಭ್ಯಾಸ್, ರಮ್ಯ, ಶಯ್ಯ, ಧರ್ಮ, ಕ್ರಮ್, ಡ್ರಮ್, ಮತ್ತು ಇಲ್ಲಿ ವಲ್ಲರಿ, ದಿವ್ಯ, ಶ್ಯಾಮ್, ಶುಷ್ಕ, ವಿಸ್ಮಯ, ಸಹ್ಯ, ಲಕ್ಷ್ಮಿ. ಇಲ್ಲಿ ಸಂಯುಕ್ತ ಅಕ್ಷರಗಳನ್ನು ನಾವು ಈ ರೀತಿಯಲ್ಲಿ ಕಲ್ತ್ವಿ. ಹಾಗೆಯೇ ಇದೇ ಇದರಲ್ಲಿ ಮುಂದೆ ನಮೂನೆ ಕೆ ಅನುಸಾರ ವ್ಯಂಜನಾಂಶ ಯುಕ್ತ ಅರ್ಧ ಅಕ್ಷರಕ್ಕೆ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಏನು ಮಗ್ನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾ ಇದೆ, ಇಲ್ಲಿ ಗ ಅರ್ಧ ಇದೆ, ಮಗ್ನ ಆಯಿತು. ಇಲ್ಲಿ ಲಗ್ನ, ಇಲ್ಲಿ ಭಗ್ನ, ಇಲ್ಲಿ ಗ್ವಾಲ, ಇಲ್ಲಿ ರಮ್ಯ ಅಂತ ಇದೆ, ಇದು ಮಾ ಅರ್ಧ ಇದೆ, ಇದು ಯಾ. ಇಲ್ಲಿ ಬರ್ತಿದ್ದೇವೆ ನೋಡ್ರಿ ಅರ್ಧ ಅಕ್ಷರ. ಗ್ರಾಮ್ಯ, ಸೌಮ್ಯ, ಮ್ಯಾನ್. ಹಾಗೆಯೇ ಇಲ್ಲಿ ಸತ್ಯ, ಇದು ತಾ ಇದೆ, ಕೃತ್ಯ, ತ್ವಚಾ, ಮತ್ಸ್ಯ, ವಿಶ್ವ, ಶ್ವಾಸ, ವಿಶ್ವಾಸ, ಶ್ವಾನ ಇವನ್ನು ನಾವು ಈ ರೀತಿ ಬರೆದ್ವಿ. ನೆಕ್ಸ್ಟು ಅದೇ ಇದರ ಮುಂದಿನ ಭಾಗ ಧನ್ಯ, ಮಾನ್ಯ, ಅನ್ಯ, ನ್ಯಾಯ, ಅಚ್ಛ, ಸ್ವಚ್ಛ, ತುಚ್ಛ, ಮಚ್ಛರ್. ಈ ರೀತಿ ನಾವು ಈ ಅರ್ಧ ಚ ಅಕ್ಷರನ ಮತ್ತು ಅರ್ಧನ ಅಕ್ಷರನ ಇವನ್ನೆಲ್ಲ ನಾವು ಕಲ್ತ್ವಿ. व्यंजनांश युक्त या आधा अक्षर वाले शब्द दिए गए हैं, उनमें प्रयुक्त आधे अक्षर को बीच की गोले में लिखिए. ಈಗ ನಾವು ಕಲ್ತ್ವಲ್ಲ ಅದರ ಉಲ್ಟಾ ನಾವು ಇಲ್ಲಿ ಅವರು ಅರ್ಧ ಅಕ್ಷರ ಕೊಟ್ಟು ಇಲ್ಲಿ ಬರೀರಿ ಅಂದಿದ್ರು, ಅವರೇ ವರ್ಡ್ ಕೊಟ್ಟಿರಲ್ಲ. ಜಾ ಕೊಟ್ಟಿದ್ದಾರೆ, ಮಜ್ಜನ್ ಕೊಟ್ಟಿದ್ದಾರೆ, ಉಜ್ವಲ್ ಕೊಟ್ಟಿದ್ದಾರೆ, ಸಜ್ಜನ್. ನಾವು ಇದನ್ನು ಬರಿಬೇಕು. ಬಿಲ್ಲಿ, ಕಿಲ್ಲ, ತಲ್ಲೀನ್ ಮತ್ತು ಚಿಲ್ಲಾನ, ಇಲ್ಲಿ ಲಾಕ್ಲಾವತ್ತನ್ನು ನಾವು ಹಾಕಿದ್ದೀವಿ ಅರ್ಧ ಅಕ್ಷರವನ್ನು. ಇಲ್ಲಿ ಸಾ ನೋಡ್ರಿ, ವಿಸ್ಮಯ್, ಗುಸ್ಸಾ, ಲಸ್ಸಿ, ಕಿಸ್ಸಾ, ಅಭ್ಯಾಸ, ಲಭ್ಯ, ಅಭ್ಯಂಜನ್, ಸಭ್ಯ ಇವನ್ನು ನಾವು ಈ ರೀತಿ ಬರಿಬಹುದು. ಮುಂದುವರೆದು ಇಲ್ಲಿ ನಾ ಅರ್ಧ ಇದೆ, ಧನ್ಯ, ಶೂನ್ಯ, ಅನ್ನ, ನ್ಯಾಯ, ಪ್ಯಾರ್, ಇಲ್ಲಿ ಪಾ ಇರೋದ್ರಿಂದ ಅಪ್ಸರ, ಸಪ್ತಾಹ, ಪ್ಯಾಸ್. ಪ್ರಶ್ನೆಗಳನ್ನು ಅವರು ಕೇಳಿದರೆ ಸಂರಚಕ ರೇಖಾಯಿ ವರ್ಣಕ ಸ್ವರೂಪ ಪರಿಚಯ. ಇದು ನಾವು ಇದನ್ನಾದರೂ ಬರೀಬೋದು ಅಥವಾ ನಾವು ಇದನ್ನು ಮುಂದುವರೆದು ಕೂಡ ನಾವು ಕಲ್ತೀವಿ. ನಾವು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇದೆ ಅಂತಕ್ಕಂಥದ್ದು ನಾವು ಬರೀಬೋದು. ವರ್ಣಮಾಲಕ ಪರಿಚಯ ನಮಗೆ ಆಗಿದೆ, ವ್ಯಂಜನಕ ಪರಿಚಯ ಕೂಡ ಆಗಿದೆ. ಹಾಗೆಯೇ ಆದಿ ಅಕ್ಷರಕ ಪರಿಚಯ ಈಗ ನಾವು ಮಾಡ್ಕೊಂಡ್ವಲ್ಲ ಅದು ನಮಗೆ ಇವೆಲ್ಲವೂ ಕೂಡ ಪರಿಚಯವಾಗಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ಬರೀಬೇಕು. ಇದು ನಿಮ್ಮ ಶಿಕ್ಷಕರು ತಮ್ಮ ಬಗ್ಗೆ ನೀವು ಹೆಂಗೆ ಓದಿದ್ದೀರೋ ಅದ್ರ ಬಗ್ಗೆ ಬರೀತಾರೆ. ಉದಾಹರಣೆಗೆ ಛಾತ್ರ ಸಂರಚಕ ರೇಖಾएं वर्णों के स्वरूप, वर्णमाला तथा आदि अक्षरों का परिचय प्राप्त किया है. ಆ ಹುಡುಗ ಅಥವಾ ಛಾತ್ರ ಅಂದರೆ ಆ ವಿದ್ಯಾರ್ಥಿನಿ ಇವನ್ನ ಕಲ್ತಿದ್ದಾರೆ ಅಂತ ಬರೀಬಹುದು. ಲರ್ನಿಂಗ್ ಔಟ್ಕಮ್ 2 ಅಂದರೆ सीखने के प्रतिफल 2. स्वर की ಮಾತ್ರಾओं को पहचानते हैं. ಇವು ಸ್ವರ ಹೇಗೆ ಅವುಗಳ ಮಾತ್ರೆಗಳೇನು ಅಂತಕ್ಕಂಥದ್ದು ನಾವು ಇಲ್ಲಿ ಕಂಡಿಡ್ತೀವಿ. ಈಗ ಆ ಇಂದ ಆಹವರೆಗೂ ನೋಡಿದ್ರೆ ಆನ ನಾವು ಈ ರೀತಿ ಬರಿತೀವಿ, ಗುರುತಿಸ್ತೀವಿ. ಉದಾಹರಣೆಗೆ ಇಲ್ಲಿ ಕ ಇದೆ ಅಂತ ಅಂದ್ಕೊಳ್ರಿ, ಇದು ಆ್ಯಕ್ಚುಲಿ ಕ ಪ್ಲಸ್ ಆ ಏನಾಗುತ್ತೆ ಕ ಆಗುತ್ತೆ. ಇದನ್ನೇ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಆ ಅಂತ ಬಂದರೆ ಈ ಒಂದು ಚಿಹ್ನೆ ಈ ಉ ರಿ ಎ ಐ ಓ ಔ ಅಂ ಆಹ ಇವನ್ನು ನಾವು ಕಲಿತಾ ಹೋಗ್ತೀವಿ. ಇಲ್ಲಿ ಉದಾಹರಣೆಗೆ ಇಲ್ಲಿ ಆ ಅಂತ ಬಂದಿದ್ರೆ ಇಲ್ಲಿ ದೀರ್ಘ ಬರ್ತಾ ಇತ್ತು. ಇಲ್ಲಿ ಇದರ ಬದಲಿಗೆ ಈ ಅಂತ ಬಂದಿದ್ದರೆ ಅದು ಕೀ ಆಗ್ತಾ ಇತ್ತು. ಇದನ್ನೇ ಇಲ್ಲಿ ಬರೆಯೋದಕ್ಕೆ ಹೇಳಿದರೆ ನಾವು ಮತ್ತೆ ಅವನ್ನ ಬರೆದು ಅಭ್ಯಾಸ ಮಾಡಬೇಕು. ಬಾರ ಕಡಿ ಲಿಖಿ ಅಂತ ಕೇಳಿದರೆ
ಅಂದರೆ ಇಲ್ಲಿ ಉದಾಹರಣೆಗೆ ಅವರು ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವೇನು ಮಾಡಬೇಕು, ಉಳಿದಿರ್ತಕ್ಕಂತಹ ಈ ಒಂದು ಖ, ಘ, ಘ, ಚ, ಛ ಇವನ್ನೆಲ್ಲ ನಾವು ಬರಿತಾ ಹೋಗಬೇಕು. ಇಲ್ಲಿ ಬರೆದಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬಹುದಾದಂಥದ್ದು ರಾ ಬಗ್ಗೆ ಗಮನಿಸಬಹುದು ನಾವು. ಇಲ್ಲಿದೆ ನೋಡ್ರಿ, ರಾ ಬಗ್ಗೆ ಏನು ರು ಮತ್ತು ರು ಇವನ್ನೆಲ್ಲವೂ ಕೂಡ ನಾವು ಹೆಂಗೆ ಬರೆದಿದ್ದೀವಿ, ಯಾ, ಭ ಮತ್ತು ಮಾ ಇವಕ್ಕೆಲ್ಲ, ಲು ಇವಕ್ಕೆಲ್ಲ ಕೆಳಗಡೆ ಬರೆದಿದ್ದೀವಿ. ಆದರೆ ರಾ ಮತ್ತು ರೂಗೆ ಈ ರೀತಿ ರು ಮತ್ತು ರು ಅಂತ ಹೀಗೆ ಬರೆದಿದ್ದೀವಿ. ಆದರೆ ರು ಬರೆದಿಲ್ಲ, ಯಾಕಂದರೆ ಆಲ್ರೆಡಿ ಇದೆ ಅದು, ಹಾಗಾಗಿ ಹೊಸ ಅಕ್ಷರ ಬೇಕಾಗಿಲ್ಲ ಅಂತೇಳಿ ನಾವು ಬರೆದಿಲ್ಲ. ಈಗ ಮುಂದಿನ ಒಂದು ಇದಕ್ಕೆ ಹೋದರೆ, ಗತಿವಿಧಿ ದೋ ನಮೂನೆ ಕೆ ಅನುಸಾರ ಮಾತ್ರಾ ಯುಕ್ತ ಶಬ್ದ ಬನಾಯಿಯೇ. ಇಲ್ಲಿ ಈ ಮಾತ್ರೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾತಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಯಲ್ ನೋಡ್ರಿ, ಅದು ಕೋಯಲ್. ಕಿತಾಬ್ ಅಂತ ಇದೆ, ಕಿತಾಬ್. ಇಲ್ಲೇನಿದೆ, ಪೇಡ್, ಪೇಡ್ ಅಂತ ಇದೆ. ಇಲ್ಲಿ ಟೋಪಿ ಅಂತ ಇದೆ, ಟೋಪಿ. ಇವೆರಡು ಸೇರಿದ್ರೆ ಪಿ ಆಗುತ್ತೆ, ಇದು ಟೋ ಆಗುತ್ತೆ. ಇಲ್ಲಿ ಶಿಕಾಯತ್ ಅಂತ ಇದೆ. ಇಲ್ಲಿ ಶಿಕಾಯತ್ ಅಂದರೆ ಕಂಪ್ಲೇಂಟ್ ಅಂತ, ಇವೆಲ್ಲವೂ ಸೇರಿದರೆ ಇದು ಶಿಕಾಯತ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ನಾವೇನು ಮಾಡಬೇಕು, ಅಲ್ಲಿ ಒಂದು ಬಾಕ್ಸಲ್ಲಿ ಕೇಳಿರೋ ಪ್ರಕಾರ ನಾವು ಇವನ್ನೆಲ್ಲ ಏನು ಮಾಡಬೇಕು, ಬರಿಬೇಕು. ಆಕಿ ಮಾತ್ರ ಇಲ್ಲಿ ಗಾಯ್, ಕಪ್ಪಡ, ಪಾಠ್, ಭಾವ್. ಈಕಿ ಮಾತ್ರ ಕಿನ್ ಅಂತ ಇದೆ. ಸರಿ, ಇಲ್ಲಿ ಆಕಿ ಮಾತ್ರ ಗಾಯ್, ಕಪ್ಪಡ, ಪಾಠ್, ಭಾವ್. ಈಕಿ ಮಾತ್ರ ಕಿನ್ ಅಂತ ಇದೆ. ಈಕಿ ಮಾತ್ರ ದೀನ್, ಮಛಲಿ. ಊಕಿ ಮಾತ್ರ ಸುನ್, ಕುವರ್. ಏಕಿ ಮಾತ್ರ ಭೇಡ್, ಶೇರ್, ನೇಕ್. ಆಕಿ ಮಾತ್ರ ಕರೋ, ಕೋಯಲ್. ಈ ಥರದ ವರ್ಡ್ಗಳನ್ನ ನಾವು ಇಲ್ಲಿದ್ವಲ್ಲ, ಈ ವರ್ಡ್ಗಳನ್ನ ನಾವಿಲ್ಲಿ ಬರೆದಿದ್ದೀವಿ. ಹಾಗೆಯೇ ನೆಕ್ಸ್ಟ್ ನಮೂನೆಗೆ ಅನುಸಾರ ಲಿಖಿ ಅಂತ ಕೇಳಿದರೆ, ಇದು ನೋಡ್ರಿ ಬೋಲ್ ಅಂತ ಇದೆ. ಪ್ಲಸ್ ಇ ಅಂದರೆ ಬೋಲಿ, ಅಭಿಮಾನಿ, ಉಪಕಾರಿ. ಜ್ಞಾನ್ ಪ್ಲಸ್ ಇ ಜ್ಞಾನಿ, ಸಾವಧಾನ್ ಪ್ಲಸ್ ಇ ಸಾವಧಾನಿ, ಜವಾನ್ ಪ್ಲಸ್ ಇ ಜವಾನಿ. ಇಲ್ಲಿ ಏನು ಬರೀಬೇಕು, ಪುರಾಣ ಅಂತಕ್ಕಂಥದ್ದನ್ನ, ಇಲ್ಲಿ ಪುರಾಣ ಅಂತಕ್ಕಂಥದ್ದನ್ನ ಪ ಪ್ಲಸ್ ಉ ಪ್ಲಸ್ ರ ಪ್ಲಸ್ ಆ ಪ್ಲಸ್ ನ ಪ್ಲಸ್ ಆ. ಏನಾಯಿತು, ಪುರಾಣ. ಹಾಗೆಯೇ ನೆಕ್ಸ್ಟ್ ಇದನ್ನು ಬರೆಯೋಣ. ಖ ಪ್ಲಸ್ ಆ ಪ್ಲಸ್ ಜ ಪ್ಲಸ್ ಊ ಪ್ಲಸ್ ಏನಿದೆ ರ ಪ್ಲಸ್ ಅ ಬರೀಲೇಬೇಕು. ಸಮಾಚಾರ ಅಷ್ಟೇ. ಸ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಇಲ್ಲಿ ಆ, ಸಮಾಚಾರ. ಪ್ಲಸ್ ಚ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಆ, ಸಮಾಚಾರ. ಹಾಗೆಯೇ ಪೈದಲ್ ಪ ಪ್ಲಸ್ ಐ ಪ್ಲಸ್ ದ ಪ್ಲಸ್ ಆ ಪ್ಲಸ್ ಲ್ ಪ್ಲಸ್ ಆ. ಹಾಗೆಯೇ ಫಾಸ್ಲಾ ಫ ಪ್ಲಸ್ ಆ ಪ್ಲಸ್ ಇನ್ನೊಂದು ಸ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಆ. ಏನಾಯಿತು, ಫಾಸ್ಲಾ. ಹಾಗೆಯೇ ನಾವು ಮುಂದುವರೆದು गतिविधि 3 शुद्ध अशुद्ध वर्तनी शब्द को पहचानना। निम्नलिखित शब्दों को स्पष्ट उच्चारण के साथ पढ़िए. ಇದನ್ನು ಓದಬೇಕು. ಪ್ರಧಾನ್ ಪ್ರಧಾನ್, ಪढ़ना ಪढ़ना, ಪढ़ना ಅಂದರೆ ಓದೋದು, ಪढ़ना ಅಂದರೆ ಬೀಳೋದು. ಉದಾರ್ ಉದಾರ್, ಉದಾರ್ ಅಂದರೆ ಏನು, ಸಾಲ. ಉದರ್ ಅಂದರೆ ಉದಾರ್ ಅಂದರೆ ಉದಾರವಾಗಿರ್ತಕ್ಕಂಥದ್ದು. ದಾನ್ ಧಾನ್, ದಾನ್ ಅಂದರೆ ದಾನ, ಧಾನ್ ಅಂದರೆ ಭತ್ತ. ಕರ್ ಖರ್, ಕರ್ ಅಂದರೆ ಮಾಡು ಅಥವಾ ಕೈ, ಖರ್ ಅಂದರೆ ಉಗುರು. ಸುನಾ ಸೂನಾ. ಆಚಾರ್ ಆಚಾರ್, ಆಚಾರ ಅಂದರೆ ನಮ್ಮ ಆಚಾರ ವಿಚಾರ. ಆಚಾರ ಅಂದರೆ ಉಪ್ಪಿನಕಾಯಿ. ಚೌರ್ ಛೋರ್. ಕಾನ್ ಖಾನ್, ಚೋಟಿ ಛೋಟಿ. ಜಾಗ್ ಝಾಗ್. ಸಾಥ್ ಸಾಥ್, ಸಾಥ್ ಅಂದರೆ ಜೊತೆಯಾಗಿರ್ತಕ್ಕಂಥ. ಸಾಥ್ ಅಂದರೆ 7. ಚಾಲ್ ಛಾಲ್, ಚಲ್ ಛಲ್. ಡಾಲ್ ಢಾಲ್, ರಥ್ ರಥ್. ಈ ರೀತಿ ನಾವು ಇವನ್ನ ಬರಿಬೇಕು. ಹಾಗೆಯೇ ಇಲ್ಲಿ ಮುಂದೆ ಕೇಳ್ತಿರ್ತಕ್ಕಂಥದ್ರಲ್ಲಿ ಸರಿಯಾದ ಪದ ಇಲ್ಲಿ ಪುರಸ್ಕಾರ ಅಲ್ವಾ, ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ಹಾಗೆಯೇ ಆಕರ್ಷಣ್, ಯಾವ್ದು ಕರೆಕ್ಟು? ಆಕರ್ಷಣ್, ಇದು ಕರೆಕ್ಟು. ಅದನ್ನು ಇಲ್ಲಿ ಬರಿಬೇಕು. ಆಕರ್ಷಣ್ ಸರಿಯಾದ ಪದವನ್ನು ಹುಡುಕಿ ಬರಬೇಕು. ಮಾನಸಿಕತಾ, ಇದು ಕರೆಕ್ಟು.
ಮಾನಸಿಕತ. ಹಾಗೆಯೇ ಇಲ್ಲಿ ಕೂಡ ವರ್ಣನ್ ಅಂತ ಇದೆ ನೋಡಿ, ಇದು ಕೂಡ ಮೊದಲನೇದೇ ಕರೆಕ್ಟು, ವರ್ಣನ್. ಇಲ್ಲಿ ಬಿಸ್ತರ್, ಇದು ಕೂಡ ಮೊದಲನೇದೇ ಕರೆಕ್ಟು, ಬಿಸ್ತರ್. ಇಲ್ಲಿ ಶರೀರ್, ಇದು ಕೂಡ ಮೊದಲನೇದೇ, ಶರೀರ್. ಹಿನ್ಕರ್, ಇದು 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 ಕರೆಕ್ಟ್, ಹಿನ್ಕರ್. ನಾಲ್ಕನೇ ಒಂದು ಗತಿವಿಧಿ ಏನಿದೆ, ರಾಗೆ ಸಂಬಂಧಪಟ್ಟದ್ದು. ಇದು ಪದೇನಂತ ಬರುತ್ತೆ, ಅಂದರೆ ಕ್ರಾನ ಈ ರೀತಿ ಬರಿತೀವಲ್ಲ, ಅಥವಾ ಪ್ರಾನ ಈ ರೀತಿ ಬರಿತೀವಲ್ಲ, ಇದು ಪದೇ ಆಗುತ್ತೆ. ಇನ್ನೊಂದು ಪದೇನ ಹೆಂಗೆ ಬರುತ್ತೆ, ಉದಾಹರಣೆಗೆ ಟ್ರಾ ಅಂತ ಬರಿತೀವಿ, ಟ್ರಾ ಅಂತ ಬರಿತೀವಿ, ಈ ರೀತಿ ಇದಾಗುತ್ತೆ. ಇದು ಅರ್ಕಾವತ್ ಅಂತೀವಲ್ಲ, ಕರ್ಮ್ ಅಂತ ಬರೆದ್ವಿ ಅಂತ ತಿಳ್ಕೊಳ್ರಿ. ಹೀಗೆ ಅದನ್ನು ನಾವು ಬರಿಬಹುದು. ಇದು ರೆಫ್ ಅಂತ ಕರಿತೀವಿ. ಇದನ್ನೇ ಇಲ್ಲಿ ಮುಂದೆ ಅವರು ಕೊಟ್ಟಿದ್ದಾರೆ, ಕೋಷ್ಟಕಕ್ಕೆ ಶಬ್ದೋಂಕು ಅಲಗ್ ಕರ್ಕೆ ತಾಲಿಕಾ ಮೇ ಲಿಖಿಯೇ. ಇಲ್ಲಿ ರೆಫ್ ಅಂದರೆ ಯಾವುದು, ಸಮರ್ಥ ಅಂತಕ್ಕಂಥದ್ದು ರೆಫು, ಪ್ರತಿ ಅಂತಕ್ಕಂಥದ್ದು ಏನು ಪದೇ, ರಾಷ್ಟ್ರ ಅಂತಕ್ಕಂಥದ್ದು ಕೂಡ ಅದೇ ಪದೇ, ಆದರೆ ಅದು ಬರೀತಕ್ಕಂಥ ವಿಧಾನ ಬೇರೆ. ಇಲ್ಲಿ ಟ್ರಾ ಅಂತಕ್ಕಂಥದ್ದು ನಾವು ಇದಕ್ಕಿಂತ ಮುಂಚೆನೇ ಮಾತಾಡಿದ್ವಲ್ಲ, ಈ ರೀತಿ ಟ್ರಾ ಅಂತಕ್ಕಂಥದ್ದು ಇದು ಕೂಡ ಪದೇನೆ. ಮತ್ತು ಇಲ್ಲಿ ವರ್ಣ, ಇದೇನಾಗಿದೆ ವರ್ಣ, ವರ್ಣ ಅಂತಕ್ಕಂಥದ್ದು ಕೂಡ ರೆಫ್ಗೆ ಬರುತ್ತೆ. ಅರ್ಜುನ್, ಅರ್ಕಾವತ್ ಅಂತೀವಲ್ಲ ನಾವು ಕನ್ನಡದಲ್ಲಿ, ಅದು. ಇದನ್ನು ನಾವು ಟ್ರಕ್ ಡ್ರೈವರು, ಇಲ್ಲಿ ನಾವು ಇವನ್ನ ವಿಂಗಡಿಸಿ ಇಲ್ಲಿ ನಾವೇನು ಮಾಡಿದ್ವಿ, ಅವನ್ನ ಬರೆದಿದ್ದೀವಿ. ನೆಕ್ಸ್ಟ್ ರೆಫ್ ಅವ್ರ ಪದೇ ವಾಲೆ ಶಬ್ದೋಂ ಕಿ ಸೂಚಿ. ರೆಫ್ ಇಲ್ಲಿ ಏನು, ಕರ್ತ, ಕರ್ತವ್ಯ, ಕಾರ್ಯ, ಪರ್ಯಾಯ, ಪರ್ವತ್, ಕರ್ಮಠ್, ನಾಗಾರ್ಜುನ್, ನವವರ್ಷ, ವಾರ್ತಾಲಾಪ ಅಂತಕ್ಕಂಥದ್ದನ್ನು ರೆಫ್ಗೆ ಬರೆದ್ರೆ, ಪದೇಗೆ ನಾವೇನು ಮಾಡಿದ್ವಿ, ಪ್ರತಿಭಾ, ಕ್ರಮಶಃ, ಭ್ರಮಣ್, ನಮ್ರತ, ವಿನಮ್ರ, ಸಹಸ್ರ, ಸಂಭ್ರಮ್, ಪ್ರಮಾಣ, ಪ್ರಸಾರ, ಈ ರೀತಿ ಪದೇಗೆ ನಾವು ಒಂದು ಉದಾಹರಣೆಗಳನ್ನು ನಾವು ಒಂದಷ್ಟು ಬರೆದಿದ್ದೀವಿ. ಜೊತೆಗೆ ನಮೂನೆಗೆ ಅನುಸಾರ ಲಿಖಿ ಅಂತ ಕೇಳಿದ್ದಾರೆ. ಅಂದರೆ ಏನು, ಇದು ಪ್ರಾಣಿ ಅಂತಕ್ಕಂಥದ್ದು ಪದೇ, ಆದರೆ ಧರ್ಮ ಅಂತಕ್ಕಂಥದ್ದು ರೆಫ್. ಕರ್ನಾಟಕದಲ್ಲಿ ಏನಿದೆ ರೆಫ್ ಇದೆ, ಕ್ರೋಧದಲ್ಲಿ ಏನಿದೆ ಪದೇ ಇದೆ, ಆಕ್ರಮಣದಲ್ಲಿ ಪದೇನಿದೆ, ಪ್ರಾಚೀನಲ್ಲಿ ಕೂಡ ಪದೇನಿದೆ, ಪ್ರಾಪ್ತಲ್ಲೂ ಕೂಡ ಅದೇ ಇದೆ, ನಿರ್ಮಾಣದಲ್ಲಿ ರೆಫ್ ಇದೆ. ಇದನ್ನು ನಾವು ಇಲ್ಲಿ ಬರೀಬೇಕು. ಈಗ ನಾವು ಏನೇನನ್ನು ಕಲ್ತಿದ್ದೀವಿ ಅಂದರೆ, ಮಾತ್ರ ಅಂಕು ಪಹಚಾನ, ಮಾತ್ರೆಗಳನ್ನು ನಾವು ಕಲ್ತಿದ್ದೀವಿ, ಅದು ಸರಿಯಾಗಿದೆ. ಹಾಗೆಯೇ ನಾವು ಶಬ್ದ ವಿಚ್ಛೇದ ತಥಾ ವರ್ತನಿಕೋ ಪಹಚಾನ, ಅವನ್ನು ಕೂಡ ನಾವು ಸ್ವತಂತ್ರ ರೂಪಸೆ 12 ಕಡೆ ಲಿಖನ, ನಾವು 12 ಕಡೆ ಬರೆಯೋಕ್ಕೆ ಸಮರ್ಥರಿದ್ದೀವಿ. ಮತ್ತು ರಾಗೆ ಸಂಬಂಧಪಟ್ಟಂಥ 12 ಕಡೆ ಕೂಡ ನಾವು ಕರೆಕ್ಟಾಗಿ ಬರಿತೀವಿ. ಶಬ್ದೋ ಮೇ ರೆಫ್ ತಥಾ ಪದೇ ಪಹಚಾನ, ಇದನ್ನು ಕೂಡ, ಇದು ಅರ್ಕಾವತ್ತು ಮತ್ತು ರಾವತ್ತು ಇದೆಯಲ್ಲ, ಅದನ್ನು ಕೂಡ ನಾವು ಸ್ಪಷ್ಟವಾಗಿ ಗುರುತಿಸ್ತೀವಿ. ಈಗ ಇಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಇವನ್ನೇ ಬರೆದು ಇವನ್ನೆಲ್ಲವನ್ನು ಕೂಡ ಗುರುತಿಸಕ್ಕಂಥ ಕೆಲಸವನ್ನು ಮಗು ಮಾಡುತ್ತೆ ಅಥವಾ ವಿದ್ಯಾರ್ಥಿ ಮಾಡ್ತಾನೆ ಅಂತೇಳ್ಬಿಟ್ಟು ಇಲ್ಲಿ ಬರಿಬಹುದು. ಏನು ಬರಿಬೋದು, ಛಾತ್ರ ಮಾತ್ರಾ ಉಂಕು ಪಹಚಾನ್ತಾ ಹೈ 12 ಕಡಿ ಶಬ್ದ ವಿಚ್ಛೇದ್ ವರ್ತನಿ ತಥಾ ರೆಫ್ ತಥಾ ಪದೇ ಪಹಚಾನ್ತಾ ಹೈ, ಪದೇ ಪಹಚಾತ, ಇದು ಕ್ರಮ್ಮು, ಡ್ರಮ್ಮು ಅಂತಕ್ಕಂಥದ್ದು ನಾವು ಬರೀತೀವಲ್ಲ, ಅವನ್ನ ಪದೇ ಪಹಚಾನ್ತಾ ಹೈ ಅಥವಾ ಸಮರ್ಥ ರೂಪಸೆ ಪಹಚಾನ್ತಾ ಹೈ ಅಂತ ಕೂಡ ಬರೀಬಹುದು. ಇದು ನಿಮ್ಮ ಈ ಒಂದು ಮೊದಲ ಮತ್ತು ಎರಡನೆಯ ಒಂದು ಸೀಖನಿಕೆ ಪ್ರತಿಫಲ ಆಗಿತ್ತು, ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹದ್ದು. ಮುಂದಿನ ಒಂದು ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.